ಬೇಸ್ ಸ್ಟೇಟನ್ನು ಕೊಟ್ಟಿದ್ರಿ ಪ್ರೊಫೆಷನಲ್ ಕೋರ್ಸ್ ಒಳಗೆ. ಏನೋ BA BComದ್ರೊಂದಿಷ್ಟು ಏನೋ ಸರ್ಕಾರದ ಫೀನು ಕನ್ಸೆಷನ್ ಕೊಟ್ಟಿರ್ತದೆ, ಅದ್ರ ಜೊತೆ ನೀವು ಒಂದಿಷ್ಟು ಬಿಟ್ಬೋದು. ಎಲ್ಲೋ BA BCom MCom MSc ಇಂಥ ಅನುಕೂಲ ಆಗುವಂಥ ಅಲ್ಲೆಲ್ಲಿ ಬಿಟ್ಟಿರ್ಬೋದು. ಬಟ್ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಮಾತ್ರ ಮೋಸ್ಟ್ಲಿ ಫ್ರೀಯಾಗಿ ಬಡ ಲಿಂಗಾಯತ ಮಕ್ಕಳಿಗೆ ಮಾಡಿಲ್ಲ ಅಥವಾ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ಒಂದಿಷ್ಟು ಆರೋಪಗಳಿದ್ದಾವೆ. ಅವುಗಳಿಗೆ ಇನ್ನು ಮುಂದಿನ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಕಾರ್ಯಾಧ್ಯಕ್ಷರಾದವರು ಪರಿಹಾರ ಹುಡುಕ್ಬೋದಾ ಅನ್ನುವಂಥ ಒಂದು ಚಿಕ್ಕ ಪ್ರಶ್ನೆ. ಅದು ಮಾಡಲೇಬೇಕಾದಂಥದ್ದು. ಯಾಕಂದ್ರೆ ಈ ಲಿಂಗಾಯತ ಸಮುದಾಯದ ಹೆಸರಿನಲ್ಲ, ಲಿಂಗಾಯತ ಸಮಾಜ ಹೆಸರಿನಲ್ಲ ಈ ಸಂಸ್ಥೆಯನ್ನು ಕಟ್ಟಿ ಆ ಜನಕ್ಕೆ ಪಾಪ ಇನ್ನಷ್ಟು ಎಜುಕೇಷನ್ ಫ್ರೀ ಬರಲಿ, ದುಡ್ಡು ಕೊಟ್ಟವ್ರು ಎಲ್ಲೂ ಕಲಿತಾರೆ ಮತ್ತು ಅವಕಾಶ ಇದೆ ಅವ್ರಿಗೆ. ದುಡ್ಡು ಇಲ್ಲದಂಥವ್ರಿಗೆ ಏನು ಮಾಡೋಕ್ಕೆ ಸಾಧ್ಯ? ಅದೂ ಆದೇಶಲ್ಲೇ ಈ ನಮ್ಮ 15 ಜನ ಈಗೇನು ಆಯ್ಕೆ ಆಗಿದ್ದಾರೆ, ವಿಶೇಷವಾಗಿ ಈ ಹಳೆಯ ಮಂದಿ ಇವತ್ತು ಹೊಸದಾಗಿ ಬಂದಿದ್ದಾರೆ, ಎಂಟ್ರಿ ಆಗಿದ್ದಾರೆ, ವಿಚಾರ ಮಾಡಿ ಭಾಳ ಉತ್ತಮ. ಪ್ರಭಾಕರ್ ಕೋರಿ ಆಯ್ಕೆ ಆಗಿಬಿಟ್ಟಿದ್ದಾರೆ. ನಂತರದಲ್ಲಿ ಮಹಾಂತೇಶ್ ಕೌಜರಿ ಅವರು ಈಗ ಹಾಲಿ ಅಧ್ಯಕ್ಷರಿದ್ದಾರೆ, ಅವರಾಗಿರ್ಬೋದು, ಬಸವರಾಜ್ ಶ್ರೀ ತಟವಟೆ ಅವರಾಗಿರ್ಬೋದು, ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಕೊಳ್ಳಿ ಅವರಾಗಿರ್ಬೋದು, ವಿಜಯಶ್ರೀ ಮೆಟ್ಗುಡ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಮಹಾಂತೇಶ್ ಕೌಟಿಗಿಮಠ ಅವರಾಗಿರ್ಬೋದು, ಅನಿಲ್ ವಿ ಪಟ್ಟೇದವರಾಗಿರ್ಬೋದು, ಪ್ರೀತಿ ಕರಣ್ ದೊಡ್ಡವಾಡವರಾಗಿರ್ಬೋದು, ಜಯಾನಂದ್ ಮುನವಳ್ಳಿ ಅವರಾಗಿರ್ಬೋದು, ಮಂಜುನಾಥ್ ಶಂಕರ್ ಮುನವಳ್ಳಿ ಅವರಾಗಿರ್ಬೋದು, ಯಲ್ಲನಗೌಡ ಸಿ ಪಾಟೀಲ್ರಾಗಿರ್ಬೋದು, ಅದೇ ಕಾಲಕ್ಕೆ ಬಸವರಾಜ ಪಾಟೀಲ್ರಾಗಿರ್ಬೋದು, ಪ್ರವೀಣ್